चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीरैतीर्थवाक् नौमिन्याय सुधादिकृज्जयमुनीन् श्रीपादरासन्मणीन् व्यासार्यान् विविधागमब्धिविहरान् श्रीवादिराजानपि वन्देऽहं सबरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಭೀಮಸೇನ ದೇವರಿಗೆ ಹಾಗೂ ಜರಾಸಂಧನಿಗೆ ವಾಗ್ಯುದ್ಧ ಆಗಿದೆ. ಅಸ್ತ್ರಶಸ್ತ್ರಗಳಿಂದ ಯುದ್ಧವಾಗಕ್ಕಿಂತ ಮುಂಚೆ ಇವರೆಲ್ಲ ಶಿವಭಕ್ತರು. ಹಾಗಾಗಿ ಶಿವಪುರಾಣದಲ್ಲೇನೆ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನು, ವಿಷ್ಣು ಸರ್ವಶಾಸ್ತ್ರದಿಂದ ಗಮ್ಯನಾಗಿದ್ದಾನೆ, ಅವನ ಜ್ಞಾನದಿಂದಲೇ ಮೋಕ್ಷ ಇತ್ಯಾದಿಗಳನ್ನೆಲ್ಲ ಹಿಡಿದೆ. ಮತ್ತು ಆ ಶಿವಶಾಸ್ತ್ರವನ್ನು ನೀವೆಲ್ಲ ಶಿವ, ಶಾಕ್ತ ಮತ್ತು ಸೌರ ಇತ್ಯಾದಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಹೇಳಿದ್ದೇನು ಅಂತಂದರೆ ಶಿವ ಸರ್ವೋತ್ತಮತ್ವವನ್ನು ಹೇಳಬೇಕು. ಹಾಗೆ ಹೆಚ್ಚು ವಿಷ್ಣು ಸರ್ವೋತ್ತಮತ್ವವನ್ನೇ ಹೇಳಾಗಿದೆ. ಮತ್ತು ವಿಷ್ಣೋರಾಧಿಕ್ಯಂ ತಾನಿ ಶಾಸ್ತ್ರಾಣಿ ಚಾಹೋ ಶಿವಾದಿಭ್ಯ ಕುತ್ರಚಿನ್ನೈವ ವೇದೆ ವಿಷ್ಣುತ್ಕೃಷ್ಟ ಕಥಿತೋ ಬೌದ್ಧಪೂರ್ವ. ಬೌದ್ಧಶಾಸ್ತ್ರದಲ್ಲಿಯೂ ಕೂಡ ಬೌದ್ಧನಿಗೇ ಸರ್ವೋತ್ತಮತ್ವವನ್ನು ಹೇಳಿದೆ. ಹಾಗಾಗಿ ಚಾರ್ವಾಕ ಶಾಸ್ತ್ರದಲ್ಲಿಯೂ ಕೂಡ ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ಕೇಳಿದರೆ ಅವರಿಗೆ ಏನು ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಮತ್ತು ಪ್ರತ್ಯಕ್ಷದಿಂದಲೂ ನಾನು ರುದ್ರದೇವರ ಜೊತೆಗೆ ಯುದ್ಧ ಮಾಡಿದ್ದೇನೆ 3-4 ಬಾರಿ. ಭೀಮಸೇನ ದೇವರು ಹೇಳ್ತಾರೆ, ನಾನು ಪ್ರತ್ಯಕ್ಷವಾಗಿ ಯುದ್ಧ ಮಾಡಿದಾಗ ರುದ್ರದೇವರು ನನ್ನಿಂದ ಸೋತು ಹೋಗಿದ್ದಾರೆ. ಅಂದಮೇಲೆ ನಾನು ವಿಷ್ಣುವಿನ ದಾಸರ ದಾಸ, ವಿಷ್ಣು ಭಕ್ತ. ನನ್ನಲ್ಲೇನೇ ಅವರು ಸೋತು ಹೋಗಿದ್ದಾರೆ ಅಂದಮೇಲೆ ದೇವರಲ್ಲಿ ಸೋಲ್ತಾರೆ, ದೇವರಿಗಿಂತ ಅಧಮರು, ದೇವರು ಸರ್ವೋತ್ತಮ ಅಂತನ್ನೋದನ್ನೇನು ಹೇಳಬೇಕಾ ಅಂತನ್ನೋದು ವಾಗ್ಯುದ್ಧ ಮಾಡಿ ಅವರನ್ನು ಸೋಲಿಸ್ತಾರೆ. ಹಿಂದಕ್ಕೇನಾಯ್ತು ಗೊತ್ತಾ? ಪೂರ್ವಂಭಿ ಗಂಗಾಮ ವಿಷ್ಣು ಪೂಜಾ ವಿಘ್ನಾರ್ಥಂ ಆಯಾತ್ ವಾಮಕರೇಣ ಸಾಮೆ. ದೇವರ ಪೂಜೆ ಮಾಡಬೇಕಾದಾಗ ವಿಘ್ನ ಕೊಡಬೇಕು ಅಂತ ವಿಘ್ನ ಕೊಡ್ತಾ ಗಂಗಾದೇವಿ ಬಂದಿದ್ಲು. ಆ ಗಂಗಾದೇವಿಯನ್ನು ಎಡಗೈಯಿಂದ ಸರಿಸಿದ್ದೆ ನಾನು. ಆಗ ರುದ್ರದೇವರು ಬಂದಿದ್ದರು. ಗತಾ ಪುರೇ ಕುರುಣಾಂ ಶಿವ ಆಗತಸ್ತದ ಸವ್ಯಾಘ್ರರೂಪಿ ಕಪಿಲಾತ್ಮಕಾಯಾಂ ಉಪಾಂ ಪರೀಕ್ಷನ್. ಅವನು ಹುಲಿಯ ರೂಪದಿಂದ ರುದ್ರದೇವರು ಬಂದಿದ್ದಾರೆ. ಕಪಿಲ ಆಕಳ ರೂಪದಿಂದ, ಹೆಣ್ಣು ಆಕಳ ರೂಪದಿಂದ ಮತ್ತು ಉಮಾದೇವಿ ಬಂದಿದ್ದಾಳೆ. ಅವಳನ್ನು ತಿನ್ನಬೇಕು ಅಂತ ರುದ್ರದೇವರು ಬರ್ತಾ ಇದ್ದಾರೆ. ಪರೀಕ್ಷೆ, ಭೀಮಸೇನ ದೇವರ ಪರೀಕ್ಷೆ. ಆಗ ನಾನು ಆ ರುದ್ರದೇವರನ್ನು ಸೋಲಿಸಿ ಮಾಂ ಹಂತುಮಿವ ಅದ್ರವದ್ರುತಂ ಸಮೇ ಯುದ್ಧೇ ವಿಜಿತೋ ಮೂರ್ಛಿತಸ್ಥ ಗದಾಪ್ರಹಾರಾದಾಸಲಿಂಗಾಂತರಸ್ಥಃ. ನಾನು ಗದಾಪ್ರಹಾರ ಮಾಡಿದೆ ಸಿಂಹಕ್ಕೆ, ಸಿಂಹರೂಪದಲ್ಲಿ ಇದ್ದ ರುದ್ರರಿಗೆ. ಆಗ ರುದ್ರದೇವರು ಮೂರ್ಛಿತರಾಗಿ ಬಿದ್ದರು. ಆಗ ಆ ಲಿಂಗದಲ್ಲಿ ಪ್ರವೇಶ ಮಾಡಿದರು, ಲಿಂಗಾಂತರಸ್ಥರಾಗಿ ಬಿಟ್ಟರು ಅಂತ ಹೇಳ್ತಾರೆ. ಮತ್ತೊಮ್ಮೆ ಶಾರ್ದೂಲಲಿಂಗ ಅಂತ ಅವರಿಗೆ ಹೆಸರು ಬಂತು. ಇನ್ನು ಗೋಮತಿ ತೀರದಲ್ಲಿ ಇದ್ದಾಗಲೂ ಒಮ್ಮೆ ಬಾರಿ ನನ್ನಿಂದ ಸೋತು ಹೋಗಿದ್ದಾರೆ. ಹೀಗೆ 3-4 ಬಾರಿ ರುದ್ರದೇವರು ನನ್ನಿಂದ ಸೋತಿದ್ದಾರೆ ಅಂದರೆ ವಿಚಾರ ಮಾಡ್ರಿ.
ನಾನು ದೇವರ ಭಕ್ತ, ದೇವರ ದಾಸರ ದಾಸ ನಾನು. ಅಂದಮೇಲೆ ನನ್ನಿಂದೇ ಸೋತಿದ್ದಾರೆ ಅಂದ ಮೇಲೆ ದೇವರಿಂದ ಸೋಲ್ತಾರೆ, ದೇವರಿಗಿಂತಲೂ ಅಧಮರು, ರುದ್ರನಿಗಿಂತ ದೇವರು ಉತ್ತಮ ಅಂತನ್ನೋದನ್ನು ಏನು ಹೇಳಬೇಕು ಅಂತ ಆ ರುದ್ರ ಭಕ್ತರಾದ ಇನ್ನು ಕೇದಾರಕ್ಕೆ ಹೋದಾಗಲೂ ಅಲ್ಲಿ ಒಮ್ಮೆ ಹೇಳ್ತಾರೆ, ವಿಪ್ರರೂಪಿ ಜಿತಶ್ಚ ರುದ್ರೋ ಅಭಿಷತ್ ಲಿಂಗಮೇವಾಶು ಭೀತಃ. ರುದ್ರದೇವರು ಭೀತರಾಗಿ ಲಿಂಗದಲ್ಲಿ ಪ್ರವೇಶ ಮಾಡಿದ್ದಾರೆ ಕೇದಾರದಲ್ಲಿ. ವೇದ ವಿದಾಂ ಅಗಮ್ಯತಾಂ ಶಾಪಂ, ವೇದಜ್ಞರಾದವರು ಬ್ರಾಹ್ಮಣರು ಅಲ್ಲೆಲ್ಲ ಹೋಗಬಾರದು ಅಂತ ಶಾಪನೂ ಇದೆ ರುದ್ರದೇವರದು. ಹಾಗಾಗಿ ಪ್ರಾಯಾಚಂಕರೋ ವ್ರೀಡಿತೋತ್ರ ಏವಂ ಪ್ರತ್ಯಕ್ಷೆ ವಿಷ್ಣುಬಲಿ ಪ್ರದೀಪಂ ಮನೋ ಯಸ್ಯ ಹ್ಯುತ್ತರಂ ಸಬ್ರವೀತು ಕ್ರೋಧಾದಿಕಶ್ಚೇತ್ ಕ್ಷಿಪ್ರ ಮಾಯಾತು ಯೋದ್ಧಂ ಇತ್ಯಾತ್ಯುಕ್ತಾಸ್ತೆ ಹ್ಯಾಗ್ರಸ್ತಾಸ್ತ್ರಶಸ್ತ್ರಾಃ. ಹೀಗೆ ಹೇಳಿ ಆಮೇಲೆ ವಾಗ್ಯುದ್ಧದಿಂದ ರುದ್ರದೇವರ ಭಕ್ತರಾದ ಆ ಜರಾಸಂಧಾದಿಗಳನ್ನೆಲ್ಲರನ್ನು ಗೆದ್ದು ಆಮೇಲೆ ಅಸ್ತ್ರಶಸ್ತ್ರಗಳಿಂದ ಮಳೆಯನ್ನು ಸುರಿಸಿ ಅವರನ್ನು ಸೋಲಿಸಿದ್ದಾರೆ. ಯಾರು? ಭೀಮಸೇನ ದೇವರು. ವಿದ್ರಾವ್ಯತಾನ್ ಬಾಣ ಸಂಗೈ ಸಮಸ್ತಾನ್ ಜರಾಸುತಂ ಗದಯ ಪೋಥಯಿತ್ವಾ ಬಾಹುಭ್ಯಾಂ, ಆಮೇಲೆ ಬಾಹುಗಳಿಂದ ಕೊಟ್ಟಿದ್ದಾರೆ. ಬಾಹುಭ್ಯಾಂ ತೈವ ಪರಿಗೃಕ್ಷ್ಯ ಚಾಶು ವಿಷ್ಣೋ ಪದೋತ್ಥಾಯಾಂ ಪ್ರಾಕ್ಷಿಪತ್ತೇವ ನದ್ಯಾಂ. ಜರಾಸಂಧನ ಹಣೆಬರ ಎಷ್ಟಾಯಿತು ಅಂದರೆ, ಅಸ್ತ್ರಗಳಿಂದ ಸೋತ, ಗದೆಯಿಂದ ಯುದ್ಧ ಮಾಡಿದ ಆಗು ಸೋತ, ಮುಷ್ಟಿಗಳಿಂದ ಬಾಹುವಿಂದ ಯುದ್ಧ ಆಯಿತು ಆಗ ಸೋತು, ಕೊನೆಗೆ ಆ ಜರಾಸಂಧನನ್ನು ಎತ್ತಿ ಪರಮಾತ್ಮನ ಪಾದದಿಂದ ಹರಿದ ಬಂದ ಗಂಗಾ ನದಿಯಲ್ಲಿ ಬೀಳು ಅಂತ ಹೇಳಿ ಅವನನ್ನು ಗಂಗಾ ನದಿಯಲ್ಲಿ ಎತ್ತಿ ಹಾಕಿಬಿಡ್ತಾರೆ. ಯಾರನ್ನ? ಜರಾಸಂಧನನ್ನ. ಭೀಮಸೇನ ದೇವರು. ಸವ್ರೀಡಿತೋ ಪ್ರಯೋ ಮಾಗತಂಶ್ಚ ನೃಪೇ ಸಮೇತೋ ಭೀಮಸೇನೋ ರಥಂ ಸ್ವಂ ಆರುಕಾಶಿ. ಇಷ್ಟಾಗಿ ಬಹಳ ಅವಮಾನ ಆಗಿಬಿಡ್ತು. ಕೃಷ್ಣನಿಂದಲೂ ಹೀಗೆ ಅವಮಾನ ಆಗಿತ್ತು, ಭೀಮಸೇನ ದೇವರಿಂದಲೂ ಹೀಗೆ ಅವಮಾನ ಆಯಿತು. ತಮ್ಮ ರಾಜರುಗಳಿಂದ, ತಮ್ಮ ಸೇವಕರಿಂದ ತಾನು ತನ್ನ ದೇಶಕ್ಕೆ ತಳ್ಳಿದ್ದಾನೆ ಜರಾಸಂಧ. ಅಲ್ಲಿ ಕಾಶಿರಾಜನ ಪಟ್ಟಣದಲ್ಲಿ ಇದ್ದ ಪ್ರಸಂಗ ಇದೆಲ್ಲ. ಹಾಗಾಗಿ ಕಾಶಿ ರಾಜನದಲ್ಲಿ ಇದ್ದ ಕಾಳಿದೇವಿಯನ್ನು ತಾನು ಸ್ವಯಂವರವನ್ನು ಮಾಡಿಕೊಂಡು ಹಸ್ತಿನಾವತಿಗೆ ಅಂದರೆ ಇಂದ್ರಪ್ರಸ್ಥಕ್ಕೆ ಭೀಮಸೇನ ದೇವರು ಬಂದಿದ್ದಾರೆ. ಆರೋಕ್ಯ ಕಾಶೀಶ್ವರ ಪೂಜಿತಾಶ್ಚ. ಕಾಶಿರಾಜನಿಂದ ಅತ್ಯಂತ ವೈಭವದಿಂದ ಪುರಸ್ಕೃತರಾಗಿ ಪೂಜಿತರಾಗಿ ಯೋ ಕಾಲ್ಯ ಶಕ್ರಸನಾಮಕಂಪುರಂ ಅಂದರೆ ಇಂದ್ರಪ್ರಸ್ಥ ಅಲ್ಲಿ ಹೋಗಿದ್ದಾರೆ. ಅವಳು ಬಹಳ ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈ ಆಸಂಹಿತಾಯಾಂ ರಮಣಾಯ ಸುತಂ. ಆಗ ಅವರು ಅಲ್ಲಿ ಮದುವೆ ಮಾಡಿಕೊಂಡು ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಸಂಸಾರವನ್ನು ಮಾಡಿ ಅಲ್ಲಿ ಶರ್ವತ್ರಾತ ಅಂತನೋ ಮಗನನ್ನು ಪಡೆದಿದ್ದಾರೆ. ಯಾರು? ಕಾಳಿದೇವಿ ಮತ್ತು ಭೀಮಸೇನ ದೇವರು. ಅವರಲ್ಲಿ ಹುಟ್ಟಿದವರು ಶರ್ವತ್ರಾತ. ಅವನು ಯಾರು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚಪ್ರಾಣಗಳು ತೆಗೆದುಕೊಳ್ತೇವಲ್ಲ ನಾವು. ಆ ಪಂಚಪ್ರಾಣದಲ್ಲಿ 5ನೇದವನು ಆದವನು ಸಮಾನ ವಾಯು. ಆ ಸಮಾನ ವಾಯುವಿನೇ ಈಗ ಶರ್ವತ್ರಾತನಾಗಿದ್ದ, ಅವತಾರ ಮಾಡಿದ್ದ. ಯಾರ ಪುತ್ರ ಇವನು? ಭೀಮಸೇನ ದೇವರ ಮಗ. ಕಾಳಿ ಮತ್ತು ಭೀಮನಲ್ಲಿ ಅವತಾರ ಮಾಡಿದ. ಶರ್ವತ್ರಾತಂ ನಾಮ ಅಜಯತ್ ಪುರಾ ಸಹ ಪುರಾ ಯಃ ಸಮಾನ ವಾಯುರ್ಬಲವೀರ್ಯಯುಕ್ತಃ ಕೃಷ್ಣೋಪಿ ಗತ್ವಾ ದಾರವತಿಂ ಸ ರಾಮಃ ಸತ್ಯಾಪಿತುರು ವಧಕರ್ತಾರಮೇವ. ಇಷ್ಟು ಆದಮೇಲೆ ಮತ್ತೆ ಮುಂದೆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಬಲರಾಮಚಂದ್ರದೇವರು ಕೃಷ್ಣ ಇಬ್ಬರೂ ಸೇರಿ ಮತ್ತು ಸತ್ಯಭಾಮ ತಂದೆಯಾದ ಸತ್ರಾಜಿತನನ್ನು ಸಂಹಾರ ಮಾಡಿದ್ದ ಯಾರು? ಶತಧನ್ವ. ಅದು ಮುಂದೆ ನಾವು ಹಿಂದೆ ದಶಮಸ್ಕಂದದ ಭಾಗವತದಲ್ಲಿ ನಾವೆಲ್ಲ ಕೇಳ್ತೇವೆ ಅದನ್ನು. ಸತ್ರಾಜಿತನ ಸಂಹಾರ ಮಾಡಿದ್ದ ಯಾರು? ಶತಧನ್ವ. ಹಾಗಾಗಿ ಆ ಶತಧನ್ವನನ್ನು ಹಿಂಬಾಲಿಸಿ ಅವನನ್ನು ಕೊಂದು ಹಾಕಬೇಕು. ಅವನಲ್ಲಿ ಸಮಂತಕ ಮಣಿ ಇದೆ. ಆ ಸಮಂತಕ ಮಣಿ ಅಪವಾದ ಇರೋದರಿಂದಲೇ ಸತ್ರಾಜಿತನನ್ನ ಮತ್ತು ಕೃಷ್ಣನ ಅವಮಾನ ಮಾಡಿದ, ನೀನು ಕಳ್ಳ ಅಂತನ್ನುವ ವಾರ್ತೆಯನ್ನು ಎಲ್ಲ ಕಡೆಗೆ ಹತ್ತಿಸಿದಾಗ ಕೃಷ್ಣ ಹೋಗಿ ಆ ಸತ್ರಾಜಿತನ ತಮ್ಮ ಪ್ರಸೇನಜಿತ್ ಅವನು ತಗೊಂಡು ಕಾಡಿಗೆ ಹೋಗಿರ್ತಾನೆ. ಅಲ್ಲಿ ಸಿಂಹ ಕೊಂದಿರ್ತದೆ. ಸಿಂಹ
ಮತ್ತು ಸಿಂಹನನ್ನು ಕೊಂದು ಜಾಂಬವಂತ ಕರೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಎಲ್ಲ ಯಾದವರನ್ನ ಕರೆದುಕೊಂಡು ಹೋಗಿ, ಅದೆಲ್ಲ ಕಥೆ ಗೊತ್ತಿದೆ ನಿಮಗೆ, ಹಿಂದೆ ನಾನು ಹೇಳಿದ್ದೇನೆ. ಆ ಜಾಂಬವತಿಯನ್ನು ಮದುವೆ ಮಾಡಿಕೊಂಡಿರ್ತಾನೆ. ಇನ್ನು ಸತ್ರಾಜಿತನ ಮಗಳಾದ ಸತ್ಯಭಾಮಿಯನ್ನು ಮದುವೆ ಮಾಡಿಕೊಂಡಿರ್ತಾನೆ. ಆಗ ಶತಧನ್ವ ಆ ಸತ್ರಾಜಿತನನ್ನು ಸಂಹಾರ ಮಾಡಿರ್ತಾನೆ. ಆ ಶತಧನ್ವನನ್ನು ಹಿಂಬಾಲಿಸಿಕೊಂಡು ರಾಮಕೃಷ್ಣರು, ಬಲರಾಮ ಮತ್ತು ಕೃಷ್ಣ ಅವರನ್ನು ಕೊಲ್ಲಬೇಕು ಅಂತ ಶತಧನ್ವಾನಂ ಹಂತಮ ಇಚ್ಛತ್ಸ ಚೈವ ಯಯಾಚೆ ಕ್ರೂರಂ ಕೃತವರ್ಮಾನು ಯುಕ್ತಂ. ಆಗ ಸಹಾಯಕ್ಕಾಗಿ ಕೃಷ್ಣ ಬಲರಾಮರು ನನ್ನ ಜೊತೆ ಯುದ್ಧಕ್ಕೆ ಬಂದಿದ್ದಾರೆ, ನನ್ನ ಕೊಲ್ಲಬೇಕು ಅಂತ ಬಂದಿದ್ದಾರೆ. ಹಾಗಾಗಿ ಅಕ್ರೂರ ಮತ್ತು ಕೃತವರ್ಮ ಅಂತ ಇಬ್ಬರು, ಅವರಿಬ್ಬರನ್ನು ಮತ್ತೆ ಸ್ವಲ್ಪ ಸಹಾಯ ಮಾಡಿರಿ, ನನಗೆ ಅವ್ರ ಜೊತೆ ಯುದ್ಧ ಆಗ್ಲಿಕ್ಕೆ ಸಹಾಯ ಮಾಡಿರಿ ಅಂದರೆ ಅಕ್ರೂರ ಹೇಳ್ತಾನೆ, ಅವನು ಯಾರು ಗೊತ್ತಾ? ಕೃಷ್ಣ ಜಗತ್ಸ್ವಾಮಿ. ಅವನಿಂದ ಅವನ ಜೊತೆಗೆ ಮನಸ್ಸಿನಿಂದಲೂ ನಾನು ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೊರಟು ಹೋಗಿ ನೀನು. ಆಗ ತೌ ಅಬ್ರೂತಾಂ ಸರ್ವಲೋಕೈಕ ತನ್ನುರ್ಭಾವಾಂ ವಿರೋಧಂ ಮನಸಾಪಿ ಕುರ್ಮಃ. ನಾನು ಮನಸ್ಸಿನಿಂದಲೂ ಅವ್ರ ವಿರೋಧ ಮಾಡೋದಿಲ್ಲ. ನಾನು ನಿನಗೇನಾದರೂ ಸಪೋರ್ಟ್ ಮಾಡಿದೆ ಅಂದರೆ ಕೃಷ್ಣನಿಗೆ ವಿರೋಧ ಮಾಡಿದಂತೆ ಆಯ್ತು, ಹಾಗಾಗಿ ನಾನು ಮಾಡೋದಿಲ್ಲ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ಕೃಷ್ಣಸ್ಯ ಸರ್ವೇಶಿತು ಇತ್ಯನುಕ್ತ ಆರುಹ್ಯ ಚಾಶ್ವೀಂ ಭಯತಃ. ಹೆಣ್ಣು ಕುದುರೆಯನ್ನು ಏರ್ತಾನೆ. ಏರಿ ಶತಧನ್ವ ತಾನು ಕೃಷ್ಣನಿಂದ ಬಚಾವಾಗಬೇಕು, ಕೃಷ್ಣನಿಂದ ಪಾರಾಗಬೇಕು ಅಂತ ಧಾವಿಸ್ತಾ ಹೋಗ್ತಾನೆ. ಆಗ ಅನ್ವೇವ ಅವರನ್ನು ಅನುಸರಿಸಿ ಅವನನ್ನು ಕೊಂದೇ ಹಾಕಬೇಕು ಅಂತ ಬಲರಾಮ ಮತ್ತು ಕೃಷ್ಣ ಓಡ್ತಾ ಇದ್ದಾರೆ, ಧಾವಿಸ್ತಾ ಇದ್ದಾರೆ. ಅನ್ವೇವತಂ ಕೃಷ್ಣರಾಮೋ ರಥೇನ ಯಾತೋ ಶತಂ ಯೋಜನಾನಾಂ ದಿನೇನೆ. ಒಂದೇ ಒಂದು ದಿನದಲ್ಲಿ 100 ಯೋಜನ ದೂರ ಓಡಿದ್ದಾನೆ ಶತಧನ್ವ ಆ ಕುದುರೆಯನ್ನು ಏರಿ. ಆಗ ಕುದುರೆ ಸತ್ತು ಹೋಗಿದೆ. ಗತ್ವಾಮೃತಾಯಾಂ ವಡವಾಯಾಂ ತದೇವ ಸಪ್ರಾದ್ರವತ್ ಕೃಷ್ಣ ಏನಂ ತದಾ ಪದಾಗತ್. ಆಗ ಕುದುರೆಯಿಂದ ತಳಗಿಳಿದು ತಾನು ಓಡ್ತಾ ಹೊಂಟಿದ್ದಾನೆ ಶತಧನ್ವ. ಕೃಷ್ಣನು ಹಾಗೆ ಮಾಡಿದ, ತಳಗೆ ಇಳಿದ, ತಾನೂ ಕೂಡ ಶತಧನ್ವನಿಂದ ದೂರ ಓಡ್ತಾ ಹೊರಟಿದ್ದಾನೆ. ಬಹಳ ದೂರ ಹೋದ ಅಂತ ಹೇಳಿ ಚಿತ್ವಾ ಶಿರಸ್ತಸ್ಯ ಚಕ್ರೇಣ ಕೃಷ್ಣ ಏನು ವಿಚಾರ ಮಾಡದೇನೆ ತನ್ನ ಸುದರ್ಶನ ಚಕ್ರದಿಂದ ಆ ಶತಧನ್ವನ ರುಂಡವನ್ನು ಹಾರಿಸಿದ್ದಾನೆ, ಶಿರಚ್ಛೇದ ಮಾಡಿದ್ದಾನೆ. ಕೃಷ್ಣೋ ಜಾನನ್ ಅಕ್ರೂರೇ. ಕೃಷ್ಣನಿಗೆ ಪೂರ್ಣ ಗೊತ್ತಿದೆ. ಇವ ಅಕ್ರೂರನ ಹತ್ತಿರ ಸಹಾಯ ಕೇಳಲಿಕ್ಕೆ ಹೋಗಿ ಅವನ ಹತ್ರನೇ ಮಣಿ ಕೊಟ್ಟು ಬಂದಿದ್ದಾನೆ. ಆ ಸೆಮಂತಕ ಮಣಿಯನ್ನ ಅಕ್ರೂರನ ಹತ್ರ ಕೊಟ್ಟಿದ್ದಾನೆ ಅಂತ ಪೂರ್ಣ ಗೊತ್ತಿದೆ. ಗೊತ್ತಿದ್ದರೂ ಭಗವಂತ ಗೊತ್ತಿಲ್ಲದೆ ಇದ್ದಂತೆ ಅವನ ಶಾಟಿಯಲ್ಲಿ, ಅವನ ಮಡಿಯಲ್ಲಿ ಎಲ್ಲ ಕಡೆಗೆ ಎಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಜೇಬು ಕಿಶೆಗಳಲ್ಲಿ ಚೆಕ್ ಮಾಡ್ತಾನೆ. ಆ ಮಣಿಯನ್ನು ಇಟ್ಟಿದ್ದಾನೆ ಇವನೇನೋ, ಅದರ ಸಲುವಾಗಿ ಬಂದಿದ್ದ ಕೃಷ್ಣ. ಅದಕ್ಕಾಗಿ ಅದನ್ನೆಲ್ಲ ಹುಡುಕಿದ, ಸಿಕ್ಕಿಲ್ಲ. ಅಷ್ಟರೊಳಗೆ ಬಲರಾಮ ದೇವರು ಬಂದಿದ್ದಾರೆ. ಬಲರಾಮ ಸೆಮಂತಕ ಮಣಿ ಇವನ ಹತ್ರ ಏನು ಸಿಕ್ಕಿಲ್ಲ ಅಂತ ಕೃಷ್ಣ ಹೇಳಿದ. ಬಲರಾಮ ದೇವರು ಸಿಟ್ಟಾಯ್ತು. ಬಲರಾಮ ದೇವರಿಗೆ ಕೃಷ್ಣನ ಮೇಲೆ ವಿಶ್ವಾಸ ಬರಲಿಲ್ಲ. ನೀನು ಬಚ್ಚಿಟ್ಟುಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀಯಾ ಅಂತ ಹೇಳಿ ಅಪ್ಯಜ್ಞವಲ್ಲೋಕ ವಿಡಂಬನಾಯ. ಕೃಷ್ಣ ಹೀಗೆಲ್ಲ ಯಾಕೆ ಮಾಡಿದ? ಕೃಷ್ಣನನ್ನು ದ್ವೇಷಿಸುವವರು ದೈತ್ಯರಿದ್ದಾರೆ, ಅನೇಕ ಜನ ದುಷ್ಟರಿದ್ದಾರೆ, ಅವರಿಗೆಲ್ಲ ಮತ್ತಿದೊಂದು ಆಹಾರ ಬೇಕಲ್ಲ. ಕೃಷ್ಣನೂ ಸಾಮಾನ್ಯ ಇದ್ದಂತೆ ಮಣಿಗಾಗಿ ಬಂದ, ಮಣಿಯನ್ನು ಸಿಗಲಿಲ್ಲ, ಹುಡುಕಿದ. ಎಲ್ಲಿತ್ತು? ಗೊತ್ತಿತ್ತು ಸರ್ವಜ್ಞ ಆಗಿದ್ದಾನೆ ಭಗವಂತ ಅಂದರೆ ಗೊತ್ತಿರಬೇಕಿಲ್ಲೋ ಅಂತ ಹೇಳಿ ಜನ ಎಲ್ಲ ಮಾತನಾಡ್ಕೋಬೇಕಲ್ಲ ಕೃಷ್ಣನ ಬಗ್ಗೆ. ಹಾಗಾಗಿ ಲೋಕ ವಿಡಂಬನಾಯ ಪರೀಕ್ಷಾ ವಾಸೋತ್ರ ನೇತ್ಯಾಹ ರಾಮಂ. ಆಗ ಕೃಷ್ಣನ ಮೇಲೆ ಅವಿಶ್ವಾಸ ಮಾಡಿ ಸಿಟ್ಟಿಗೆ ಬಂದು ದ್ವಾರಕಾ ಬಿಟ್ಟು ಮತ್ತು ವಿದೇಹ ರಾಜ್ಯಕ್ಕೆ ಹೋಗ್ಬಿಡ್ತಾನೆ. ಯಾರು? ಬಲರಾಮ. ಅವಿಶ್ವಾಸಾತ್, ಕೃಷ್ಣನ ಮೇಲೆ ವಿಶ್ವಾಸ ಮಾಡಲಿಲ್ಲ. ಬಲರಾಮ ಬಹಳ ದೊಡ್ಡ ದೇವತೆ, ಆದರೂ ಕೃಷ್ಣನ ಮೇಲೆ ವಿಶ್ವಾಸ ಮಾಡಲಿಲ್ಲ. ಈ ಪ್ರಸಂಗದಲ್ಲಿ ಸತು ಸಕ್ರೋಧ ಏವ ಯಯೋ ವಿದೇಹಾತ್ ಅವಸತ್ ಪಂಚಚಾಬ್ದಾನ್. 5 ವರ್ಷಗಳ ಕಾಲ ಕೃಷ್ಣನ ಮೇಲೆ ಅವಿಶ್ವಾಸ ಮಾಡಿ ಸಿಟ್ಟಿಗೆ ಬಂದು ಹೋಗಿ ಅಲ್ಲೇ ಇದ್ದು ಬಿಟ್ಟಿದ್ದಾನೆ. ಸ್ಯಮಂತಕ ಮಣಿ ತಾ ಇಟ್ಟುಕೊಂಡು ನನಗೆ ಸುಳ್ಳು ಹೇಳ್ತಾನೆ ಕೃಷ್ಣ ಅಂತನೂ ಕಾರಣಕ್ಕೆ. ಯಾರ ಅವಸ್ಥೆ ಇದು? ಬಲರಾಮ ದೇವರ ಅವಸ್ಥೆ.
ಜಾನನ್ ಪಾರ್ಥೇಭ್ಯೋ ಹರ್ಯತಾಂ ಕೇಶವಸ್ಯ ವಶೀಕರ್ತು ಧಾತರಾಷ್ಟ್ರೋ ಬಲಂಗಾತ್. 5 ವರ್ಷ ಅಲ್ಲೇ ಇರಬೇಕಂತ ಹೋಗಿದ್ದಾನೆ. ಇದೇ ಸಿಕ್ಕಿದ್ದ ಚಾನ್ಸು ಅಂತ ಹೇಳಿ ಕೃಷ್ಣ ದೂರಾಗಿದ್ದಾನೆ, ಪಾಂಡವರು ದೂರಾಗಿದ್ದಾರೆ. ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಬಂದಿದ್ದಾರೆ ಪಾಂಡವರ ಹತ್ರ ವಾಸ ಮಾಡಲಿಕ್ಕೆ. ಅನೇಕ ವರ್ಷಗಳ ಕಾಲ ಪಾಂಡವರಲ್ಲಿ ವಾಸವಾಗಿದ್ದಾನೆ ಕೃಷ್ಣ. ಬಲರಾಮ ಕೆಲವು ತಿಂಗಳುಗಳು ವಾಸ ಮಾಡಿದ್ದಾನೆ. ಆಗ ಇದಾದಾಗ ಇದೆಲ್ಲ ಕಥೆ ಮುಂದೆ ಪ್ರಾರಂಭ ಮಾಡ್ತಾರೆ. ಆಗ ವಿದೇಹ ರಾಜ್ಯದಲ್ಲೇ ನಾನು ಇರ್ತೇನೆ ಅಂತ ಬಲರಾಮ ದೇವರು ಹೋಗಿಬಿಟ್ರು. ಹೋದಾಗ ಕೃಷ್ಣನು ದೂರ ಆಗಿದ್ದಾನೆ, ಪಾಂಡವರು ಇಲ್ಲ, ಏಕಾಂತದಲ್ಲಿ ಇದ್ದಾರೆ ಬಲರಾಮ ದೇವರು. ಈ ಕಾಲಕ್ಕೇನೆ ಈ ಸಮಯ ಕೃಷ್ಣನ ಮೇಲೆ ಸಿಟ್ಟು ಬಂದಿದೆ, ಕೃಷ್ಣನ ಮೇಲೆ ಅವಿಶ್ವಾಸವಾಗಿದೆ ಎಲ್ಲ ತಿಳಿದುಕೊಂಡು ಅತ್ಯಂತ ಚಾಣಾಕ್ಷಣದಿಂದ ಕುಬುದ್ಧಿಯಾದ ದುರ್ಯೋಧನ ಬಲರಾಮದೇವರ ಹತ್ರ ಬಂದಿದ್ದ. ಬಲರಾಮದೇವರೇ, ನಿಮ್ಮ ಜೊತೆಗೆ ನಿಮ್ಮಲ್ಲಿ ನಾನು ಶಿಷ್ಯತ್ವವನ್ನು ವಹಿಸಿ ಶಿಷ್ಯನಾಗಿ ಯುದ್ಧವನ್ನು ಕಲಿಬೇಕು ಅಂತ ನನಗೆ ಅಪೇಕ್ಷೆ ಇದೆ. ದೇವರಿಂದ ದೂರ ಆದ್ರಿ ಅಂತಾದರೆ ದೇವರನ್ನು ದ್ವೇಷಿಸುವ ಜನ ಹತ್ರ ಬರ್ತದೆ ಅಂತಲ್ಲಿಕ್ಕೆ ಇವೆಲ್ಲ ಕಥೆಗಳು, ದೃಷ್ಟಾಂತಗಳು. ಅವನಿಗೆ ಗೊತ್ತಿದೆ, ಬಲರಾಮ ದೇವರನ್ನು ಒಬ್ಬರನ್ನು ಹಿಡಿದು ಬಿಟ್ಟರೆ ಎಲ್ಲರೂ ನಮಗೆ ಸಿಕ್ಕಂತೇನೆ. ಹಾಗಾಗಿ 5 ವರ್ಷಗಳ ಕಾಲ ಜಾನನ್ ಪಾರ್ಥೇಭ್ಯೋ ಆರ್ಹತಾಂ ಕೇಶವಸ್ಯ ವಶೀಕರ್ತು, ಆ ಕೃಷ್ಣನನ್ನು ವಶ ಮಾಡ್ಕೋಬೇಕು ಅಂತಾದರೆ ಬೇರೆ ಉಪಾಯ ಇಲ್ಲ ನಮಗೆ. ಬಲರಾಮದೇವರನ್ನು ಹಿಡಿದ್ರೆ ಕೃಷ್ಣ ಸಿಗ್ತಾನೆ. ಹಾಗಾಗಿ ವಶೀಕರ್ತು ಧಾತರಾಷ್ಟ್ರೋ ಬಲಂಗಾತ್ ಬಭುವ ಶಿಷ್ಯೋಸ್ಯ ಗದಾ ತದಾ ಗದಾಯಾಂ ಅಸನ್ನಿಧಾನಂ ಕೇಶವಸ್ಯ ಪ್ರತಿಕ್ಷನ್. ಕೃಷ್ಣ ಯಾವಾಗ ಇವನಿಂದ ದೂರ ಇರ್ತಾನೆ ಅಂತ ಕಾಯ್ತಾ ಇದ್ದ. ಕೃಷ್ಣ ದೂರ ಆಗುತ್ತಲೇ ತಾನು ಬಂದ ಬಲರಾಮದೇವರ ಹತ್ರ ಈ ಯುದ್ಧ ವಿದ್ಯೆ ಅಂದರೆ ಗದಾಭ್ಯಾಸವನ್ನು ಮಾಡಿದ್ದಾನೆ 5 ವರ್ಷಗಳ ಕಾಲ. ಆದರೆ ಪೂರ್ಣ ಗದಾಯುದ್ಧವನ್ನು ಬಲರಾಮದೇವರಿಂದ ಕಲೀಲಿಕ್ಕೆ ಆಗಲೇ ಇಲ್ಲ. ಮಸ್ಕ ಹಚ್ಕೋತಾ ಆ ಮಾತು ಈ ಮಾತು ಅಂತ ಹೇಳಿ ಬಲರಾಮದೇವರು ಜಯ ಆಗಲಿ, ಬಲರಾಮದೇವರಿಗೆ ಆಸನ ಅಲ್ಲ. ಸಾಮಾನ್ಯವಾಗಿ ಯಾರಿಗೆ ಮನಸ್ಸಿಗೆ ಅಸಮಾಧಾನ ಆಗಿರ್ತದೆ ಅಂಥವರಿಗೆ ಸಮಾಧಾನ ಮಾಡಲಿಕ್ಕೆ ಎಲ್ಲವನನ್ನು ಹೊಗಳಿ ನೀನೇ ಭಾರಿ, ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೊಗಳೋರು ಬೇಕಾಗಿರ್ತದೆ. ಆ ಕೆಲಸವನ್ನು ಮಾಡಿದ್ದಕ್ಕೆ ಬಲರಾಮದೇವರ ಅತಿಯಾಗಿ ಸ್ನೇಹ ಮಾಡಿಬಿಟ್ರು ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಮೇಲೆ. ಹಾಗಾಗಿ ಹರಟೆ ಹೊಡಿತಾ ಕಾಲ ಕಳೆದರೂ ಹೊರತು ಅವನಿಗೆ ಯುದ್ಧವನ್ನು ಪೂರ್ಣ ಕಲಿಸಲೇ ಇಲ್ಲ ಅವರು. ಅವನಿಗೂ ಅಷ್ಟೇ ಬೇಕಾಯಿತು. ಅದೇ ಸಮಯದಲ್ಲಿ ಏನು ಮಾಡಿದ ಅವನು, ತದಾ ಯಾಚೆ ಭಗಿನಿಂ ತಸ್ಯ ಸಚ ಪ್ರತಿಜ್ಞಾಂ ಅಕರೋತ್ ಪ್ರಧಾನೇ. ಸ್ವಾಮಿ, ಇಷ್ಟೆಲ್ಲ ನಿಮ್ಮ ಶಿಷ್ಯನಾಗಿದ್ದೇನೆ ಅಂತ ಹೇಳಿ ಮಾತನಾಡ್ತಾ ಹರಟೆ ಕಾಲ ಸುಕಾಲಗಳನ್ನು ವಿಚಾರ ಮಾಡ್ತಾ, ನಿಮ್ಮ ತಂಗಿಯನ್ನು ನನಗೆ ಕೊಟ್ಬಿಟ್ರೆ ಭಾಳ ಒಳ್ಳೆಯದಾಗ್ತದೆ. ನಮ್ಮ ಈ ಶಿಷ್ಯ, ನಾನು ಶಿಷ್ಯ, ನೀವು ಗುರು, ಇದೇ ಬಾಂಧವ್ಯದಲ್ಲಿ ನಾನು ನಿಮ್ಮ ಬಳಗನವನ ಆಗಿಬಿಡ್ತೇನೆ ಅಂತ ಹೇಳಿ ಮಾತನಾಡಿ ಪ್ರತಿಜ್ಞೆಯನ್ನೇ ಮಾಡಿಸ್ಕೊಂಡು ಬಿಡ್ತಾನೆ. ಅಂದರೆ ಏನಾಯಿತು, ಕೃಷ್ಣ ಬಲರಾಮನ ಮಾತು ಮೀರೋದಿಲ್ಲ. ಬಲರಾಮನ ಮಾತು ಕೃಷ್ಣ ಮೀರೋದಿಲ್ಲ ಅಂತಂದ ಮೇಲೆ ಕೃಷ್ಣನ ಮೀರಲಿಲ್ಲ ಅಂದರೆ ಪಾಂಡವರು ಕಾಡಿಗೆ ಹೋಗ್ಬಿಡ್ತಾರೆ, ಎಲ್ಲ ರಾಜ್ಯ ನನಗೆ ಸಿಗ್ತದೆ, ನಾನು ಆರಾಮಾಗಿರ್ಬೋದು ಅಂತನ್ನುವ ಒಂದು ದುರಾಲೋಚನೆ. ಅಷ್ಟೇ ಅಲ್ಲದೇನೆ ಸುಭದ್ರ ತಾನು ಬಹಳ ಚಲುವಿ ಸುಂದರಳಾಗಿದ್ದಳು. ಅವನ ರೂಪಲಾವಣ್ಯಗಳನ್ನು ಕಂಡು ಮೋಹಿತನೂ ಆಗಿದ್ದ. ಈ ಎರಡು ಕಾರಣಗಳಿಂದ ದುಷ್ಟನಾದ ದುರ್ಯೋಧನ ಭೀಮಸೇನ ಬಲರಾಮದೇವದ ಸೇವೆಯನ್ನು ಬಹಳಷ್ಟು ಮಾಡಿದ್ದಾನೆ. ಶಿಷ್ಯನಾದವನು ಗುರುಗಳ ಸೇವೆ ಮಾಡಬೇಕಲ್ಲ, ಏನು ಸೇವೆ ಮಾಡಬೇಕು ಎಲ್ಲ ಸೇವೆಗಳನ್ನು ಮಾಡಿ ಆ ಬಲರಾಮದೇವರನ್ನು ಪೂರ್ಣ ಒಲಿಸಿಕೊಂಡಿದ್ದಾನೆ, ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಹಾಗಾಗಿ ಅವರು ಪ್ರತಿಜ್ಞೆಯನ್ನು ಮಾಡಿದರು, ರೂಪೇಣ ತಸ್ಯಾಮೋಹಿತೋ ಧಾತರಾಷ್ಟ್ರೋ ವಿಶೇಷತಃ ರಾಮಕೃಷ್ಣೋ ಭಗಿನ್ಯಾ. ಬಲರಾಮ ಕೃಷ್ಣ ಅವರ ಹಳೇನೇ ಆಗಿಬಿಟ್ಟೆ ನಾನು ಅಂತಂದರೆ, ಭಾವ ಇದ್ದರ ಆಗಿಬಿಟ್ವಿ ನಾವಿಬ್ಬರು ಅಂದರೆ ಮುಗೀತು. ಯಾರು ನಮ್ಮ ವಿರುದ್ಧ ಬರ್ತಾರೆ, ಯಾರು ನಮ್ಮ ಜಗಳಾಡ್ತಾರೆ, ಪಾಂಡವರೆಲ್ಲ ನನ್ನ ದಾಸರೇ ಮುಗೀತ ಮೇಲೆ ಅಂತ ತಿಳಿದಿದ್ದವನು. ಸ್ನೇಹಾತ್ ವಶಂ ಯಾಸ್ಯಥ ಇತ್ಯಗೃಹತ್ ಹಸ್ತಂ ಹಲಾಂಗಂ ಹಲಿನೋ ವಿರಿಪುಗ್ನಂ. ಬಲಗೈಯನ್ನು ಇಟ್ಟು ಪ್ರತಿಜ್ಞೆ ಮಾಡಿಬಿಟ್ಟಿದ್ದ.
ಯಾರು? ಬಲರಾಮದೇವರು. ನನ್ನ ತಂಗಿ ಸುಭದ್ರೆಯನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತೇನೆ, ಏನು ಕಾಳಜಿ ಮಾಡಬೇಡ. ಅವಳು ದೇವಕಿ ಮಗಳು, ವಸುದೇವ ದೇವಕಿ ಮಗಳು. ಆದರೆ ರೋಹಿಣಿ ಅಂದರೆ ಬಲರಾಮದೇವರ ತಾಯಿ ಅವಳನ್ನು ಚೆನ್ನಾಗಿ ಸಾಕಿ ಬೆಳೆಸಿದ್ಲು. ಹಾಗೆ ಸ್ವಲ್ಪ ಅಧಿಕಾರ ಇತ್ತು ಇವರಿಗೆ. ಜಾತಾ ದೇವಿಕ್ಯಾಂ, ನೋಡ್ರಿ ಅದೇ ಹೇಳ್ತಾರೆ, ಜಾತಾ ದೇವಕ್ಯಾಂ ಸಾ ಸುಭದ್ರೇತಿ ನಾಮ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಹೆಸರು ಬಂತು ಅಂದರೆ ಅವರು ಯಾರು, ಅವರ ರೂಪ ಏನು, ಅವಳ ಹಿಂದೆ ಏನಾಗಿದ್ಲು, ಯಾಕೆ ಹೀಗೆ ಆಗ್ತಾ ಇದೆ, ಮುಂದೆ ಏನಾಗ್ತದೆ, ಎಲ್ಲ ರಿಪೋರ್ಟ್ ಕೊಡ್ತಾರೆ ಶ್ರೀಮದಾಚಾರ್ಯ. ಹಾಗಾಗಿ ಎಲ್ಲರ ಸ್ವರೂಪವನ್ನು, ಎಲ್ಲರ ಯೋಗ್ಯತೆಯನ್ನು, ಎಲ್ಲರ ಸಾಮರ್ಥ್ಯವನ್ನು, ಎಲ್ಲರ ವರವನ್ನು, ಎಲ್ಲರ ತಪಸ್ಸನ್ನು ಎಲ್ಲವನ್ನೂ ಬಿಚ್ಚಿಡುತ್ತದೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ. ಹಾಗಾಗಿ ಅಷ್ಟು ಮತ್ತು ಅಷ್ಟೇ ಅಲ್ಲದೇನೆ ಪ್ರತಿಯಾಗಿ ಭಕ್ತಿ ವಿಶ್ವಾಸಗಳನ್ನು, ದೇವರ ಗುಣಗಳನ್ನು, ದೇವರ ಮಹಿಮೆಯನ್ನು, ವಾಯುದೇವರ ಜೀವೋತ್ತಮತ್ವವನ್ನು, ವಿಷ್ಣು ಭಕ್ತಿಯನ್ನು, ವಿಷ್ಣು ಭಕ್ತರ ಭಕ್ತಿಯನ್ನು ಹುಟ್ಟಿಸುವಂತಹ ಅಪರೂಪವಾದ ಗ್ರಂಥ. ಪ್ರತಿ ಅಧ್ಯಾಯಕ್ಕೂ ಒಂದು ವಿಶೇಷ ಫಲವನ್ನು ಹೇಳಿ ಶ್ರೀಮದಾಚಾರ್ಯರು ಸಮಾಪ್ತಿಯನ್ನು ಮಾಡ್ತಾರೆ. ಹಾಗಾಗಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ದೀರಿ, ಇನ್ನು ಹೆಚ್ಚಿಗೆ ಮಾಡಬೇಕು ಅಂತ ಅಪೇಕ್ಷೆ. ಹಾಗಾಗಿ ಸ್ನೇಹಾದ್ದೇವಕ್ಯಾಂ ಸಾ ಸುಭದ್ರೇತಿ ನಾಮ ಭದ್ರಾರೂಪೇಣ ಆನಕದುಂದು ಬೇಸ್ತಾಂ ಕೃತ್ವಾ ಪುತ್ರೀಂ ರೋಹಿಣೀಂ ಸ್ವಾಮರಕ್ಷತ್ ಪೂರ್ವಂ ತುಯಾ ಆಸೀತ್ ತ್ರಿಜಟೈವ ನಾಮ್ನಾ. ಇವಳು ತ್ರಿಜಟ ಅಂತ ರಾಕ್ಷಸಿ. ಹಿಂದೆ ಸೀತಾದೇವಿಯ ಸಮಯದಲ್ಲಿ ಅಶೋಕವನದಲ್ಲಿ ಇದ್ದು ಸೀತಾದೇವಿಯನ್ನು ಬಹಳಷ್ಟು ಸೇವೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಸೀತಾದೇವಿ ರಾಮಚಂದ್ರ ದೇವರು ರಾವಣನನ್ನು ಸಂಹಾರ ಮಾಡಿ ಆದ ಮೇಲೆ ತಾನು ಅಯೋಧ್ಯೆಗೆ ಬಂದು ಸೀತಾದೇವಿಯ ವಿಶೇಷವಾಗಿ ಸೇವೆ ಮಾಡಿದ್ದಾಳೆ. ಹಾಗಾಗಿ ಕೃಷ್ಣನ ತಂಗಿಯಾಗಿ ಹುಟ್ಟುವ ಸೌಭಾಗ್ಯವನ್ನು ಪಡೆದಿದ್ಲು ಈಗ ಸುಭದ್ರೆ. ಮತ್ತು ಪಾರ್ವತಿ ದೇವಿಯ ಆವೇಶನೂ ಇದೆ. ಉಮಾವೇಶ ಬಹಳ ಚಲುವೆಯಾಗಿ ಅವತಾರ. ಕೃಷ್ಣನ ತಂಗಿಯಾಗಲಿಕ್ಕೆ ಕೃಷ್ಣನ ಹೆಂಡತಿಯ ಸೇವೆಯನ್ನು ಮಾಡಿದ್ದಕ್ಕೆ ಕೃಷ್ಣನ ತಂಗಿಯಾಗಿ ಹುಟ್ಟಿದ್ದಾಳೆ. ಯಾರವಳು? ರಾಕ್ಷಸೆ, ತ್ರಿಜಟ. ಸುಭದ್ರ ಅಂದರೆ ಯಾರು ಗೊತ್ತಾ? ನಮಗೆ ಗೊತ್ತಿಲ್ಲ. ಕೃಷ್ಣನ ತಂಗಿ, ಅರ್ಜುನನ ಹೆಂಡತಿ. ಮುಂದೆ ದುರ್ಯೋಧನ ಅಪೇಕ್ಷಾ ಪಟ್ಟ, ಬಲರಾಮದೇವರು ಒಪ್ಪಿಗೆ ಕೊಟ್ಟರು, ಓಮಂದ್ರು, ಪ್ರತಿಜ್ಞೆ ಮಾಡಿದ್ರು, ಎಲ್ಲ ಆಯಿತು. ಆದರೆ ಕೃಷ್ಣ ಸುಭದ್ರೆಯನ್ನ ದುರ್ಯೋಧನೆಗೆ ಕೊಡಲಿಕ್ಕೆ ಒಪ್ಪಲಿಲ್ಲ. ಅವನು ದುಷ್ಟ, ಮೂರ್ಖ, ಅವನಿಗೆ ನಾವು ಸಂಬಂಧಿಗರಿದ್ದೇವೆ. ಆದರೂ ಸುಭದ್ರ ಅರ್ಜುನನಿಗೆ ಸೇರಬೇಕು ಅಂತ ಹೇಳಿ ಮುಂದೆ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಹಾಗಾಗಿ ತ್ರಿಜಟ ಅಂತನ್ನುವ ರಾಕ್ಷಸಿ ಅವಳು ಸೀತಾಯ ಪ್ರಾಂಗ್ ನಿತ್ಯ ಶುಶ್ರೂಷಣ ಸಾ ಬಭುವ ವಿಷ್ಣೋರ್ಭಗಿನಿ ಪ್ರಿಯಾಚ. ಬೇರೆ ತಂಗಿಯಾಗಿ ಹುಟ್ಟಿಲ್ಲ, ಪ್ರೀತ್ಯಾಸ್ಪದಳಾದ ತಂಗಿಯಾಗಿದ್ದಾಳೆ. ಅದು ಮಹತ್ವದ್ದು. ಈಗ ಅಣ್ಣ ತಮ್ಮಂದಿರು ಇರ್ತಾರ್ರಿ, ಎಷ್ಟು ಜನ ಇರ್ತಾರೆ, ಬೇಕಾದಷ್ಟೆಲ್ಲ ಇರ್ತಾರೆ. ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಇರ್ತದ? ಇರೋದಿಲ್ಲ. ಅನೇಕ ಜನ ಇದ್ದಾರೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಎಲ್ಲ ಇರ್ತಾರೆ. ಪರಸ್ಪರವಾಗಿ ಪ್ರೀತಿ ಬೇಕಲ್ಲ, ಇರೋದಿಲ್ಲ. ದೇವರು ಆಯಿತು ಸೀತಾದೇವಿ ಸೇವೆ ಮಾಡಿ ನನ್ನ ತಂಗಿಯಾಗಿ ಹುಟ್ಟಬೇಕು, ಹುಟ್ಟು. ಇಷ್ಟೇ ಅಲ್ಲ, ಅತಿ ವಿಶೇಷ ಕಾಳಜಿ ಮಾಡಿದ್ದಾನೆ, ವಿಶೇಷ ಪ್ರೀತಿ ಮಾಡಿದ್ದಾನೆ ಭಗವಂತ, ಅನುಗ್ರಹ ಮಾಡಿದ್ದಾನೆ. ಹುಟ್ಟಿದಾಗಲೂ, ತಂಗಿಯಾಗಿ ಹುಟ್ಟಿದಾಗಲೂ. ಯಾಕೆ? ಅಷ್ಟು ಪ್ರೀತಿಯಿಂದ ಸೀತಾದೇವಿಯನ್ನು ಸೇವಾ ಮಾಡಿದ್ದಕ್ಕೆ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ನೋಡ್ರಿ, ಸೀತಾಯಾ ಪ್ರಾಂಗ್ ನಿತ್ಯ ಶುಶ್ರೂಷಣಾತ್ ಸಾ ಬಭೂವ ವಿಷ್ಣೋರ್ಭಗಿನಿ ಪ್ರಿಯಾಚ ಉಮಾವೇಶಾತ್. ರುದ್ರದೇವರ ಹೆಂಡತಿಯಾದ ಉಮಾದೇವಿ ಮಡದಿ. ಆ ಉಮಾದೇವಿಯ ಆವೇಶವಿರೋದರಿಂದ ಗುಣೋಪಪನ್ನ ಪದ್ಮೇಕ್ಷಣೆ ಚಂಬಕದಾರ ಗೌರಿ, ಭಾರಿ ಸುಂದರ ರೂಪವನ್ನು ಧಾರಣೆ ಮಾಡಿ ತಾನು ಅವತಾರ ಮಾಡಿದ್ದಾಳೆ. ಏತತ್ ಕೃತ್ವಾ ಧಾತರಾಟ್ರಸ್ಥಯೋ ಕುರೂನ್ ನಿತ್ಯ ವಸತ್ಯ ರಾಮೇ ಸೋಕ್ರೂರಂ ನಿವಸಂತಂ ಭಗೇನ ಸಹಾರ್ದಿಕ್ಯಂ ಚಾನಯಿತ್ವಾ ಜಗಾದ. ಆಗ ಕೃಷ್ಣ ಬಂದು ಮತ್ತೆ ಆವಾಗ ಶತಧನ್ವ ಸತ್ತು ಹೋಗಿದ್ದಾನೆ. ಶತಧನ್ವ ಸತ್ತು ಹೋದ. ಬಲರಾಮದೇವರ ಆಚೆ ಹೋಗಿಬಿಟ್ಟಿದ್ದಾರೆ. 5 ವರ್ಷ ಅಲ್ಲೇ ಇರಬೇಕು ಅಂತ ವಿಚಾರ ಮಾಡಿದ್ದಾರೆ.
ಆ ಕಡೆಲ್ಲ ಕುತಂತ್ರಿಯಾದ ಆ ದುರ್ಯೋಧನ ತನ್ನ ವ್ಯಾಪಾರ ಏನೇನು ಮಾಡಬೇಕು ಬಲರಾಮ ದೇವರ ಜೊತೆಗೆ ಅದೆಲ್ಲ ಮಾಡಿಕೊಂಡು ತಾನು ಗೆದ್ದೆ ಅಂತನೋ ಭಾವನೆಯಲ್ಲಿ ಇದ್ದಾನೆ. ನೇರವಾಗಿ ಕೃಷ್ಣ ಬಂದು ಅಕ್ರೂರ ಮಣಿ ಎಲ್ಲಿದೆ ತೋರಿಸೋದನ್ನು ಮಣಿಯನ್ನ, ನನಗೆ ಅಪವಾದ. ಎರಡನೇ ಬಾರಿ ಕೃಷ್ಣನಿಗೆ ಬರುವ ಅಪವಾದ ಇದು. ಸ್ವಯಂ ಯಾರು ಸೂರ್ಯನಿಂದ ಮಣಿಯನ್ನು ಪಡೆದಿದ್ದ ಸತ್ರಾಜಿತ, ಆ ಸತ್ರಾಜಿತನೇ ಸ್ವಯಂ ತಾನು ಅಪವಾದ ಹಾಕಿದ್ದ. ಸಭೆಯಲ್ಲಿ ಕೂತಾಗ ಎಲ್ಲ ಕಥೆ ನಾನು ಹಿಂದಕ್ಕೆ ಹೇಳಿದ್ದೇನೆ. ಆಗ ಮತ್ತೆ ಅಪವಾದವನ್ನು ಪರಿಹಾರ ಮಾಡಿದ್ದಕ್ಕೇನೆ ಸತ್ಯಭಾಮಿಯನ್ನು ಪಡೆದ, ಆ ಕಡೆ ಜಾಂಬವತಿಯನ್ನು ಜಾಂಬವಂತ ಕೊಟ್ಟ. ಈಗ ಎರಡನೇ ಬಾರಿ ಅಪವಾದ ಬಂದಿದೆ. ಆ ಅಪವಾದವನ್ನು ಪರಿಹಾರ ಮಾಡಲಿಕ್ಕೆ ಅಕ್ರೂರನಿಗೆ ಹೇಳಿದ, ಅಕ್ರೂರ ಮನೆಯಲ್ಲಿದೆ. ಗಾಬರಿ ಅದ ಅಕ್ರೂರ, ಗಾಬರಿಯಾಗಿ ತೋರಿಸಿದ ಕೃಷ್ಣನ್, ನೋಡಿಲ್ಲಿದೆ. ಹಾಗಾಗಿ ನೋಡ್ರಿ, ನಾನು ಮಣಿ ಕದ್ದವನಲ್ಲ, ಆ ನನ್ನ ಮಾವನನ್ನ ಕೊಂದಂತಹ ಶತಧನ್ವನನ್ನು ಸಂಹಾರ ಮಾಡಿ ಬಂದೆ. ಅವನ ಹತ್ರ ಮಣಿ ಇದ್ದಿದ್ದಿಲ್ಲ, ಅಕ್ರೂರ ಹತ್ರ ಮಣಿ ಇದೆ, ನಾನು ತಗೊಂಡವನಲ್ಲ ಅಂತ ಹೇಳಿ ಮತ್ತೆ ಪುನಃ ಅಕ್ರೂರನಲ್ಲೇ ಕೊಟ್ಟ. ಅಕ್ರೂರ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡ್ತಿರ್ತಾನೆ. ಹಾಗಾಗಿ ಈ ಮಣಿ ಬಂಗಾರವನ್ನು ಕೊಡುತ್ತದೆ, ವಿಪ್ರರಿಗೆ ಎಲ್ಲರಿಗೆ ದಾನವನ್ನು ಮಾಡ್ತಾನೆ ಇವನು. ಹಾಗಾಗಿ ಇವನ ಹತ್ರ ಇರಲಿ ಅಂತ ಹೇಳಿ ಕೃಷ್ಣ ಅನುಗ್ರಹ ಮಾಡಿದ್ದಾನೆ. ತನಗೆ ಬಂದ ಅಪವಾದನ್ನ ಈ ಎಲ್ಲ ಸುದ್ದಿ ಆಮೇಲೆ ಬಲರಾಮದೇವರಿಗೆ ಗೊತ್ತಾಯಿತು. ಆದರೆ ಪ್ರಯೋಜನ ಏನು? ಸಿಟ್ಟಿಗೆ ಬಂದು ದೂರಾಗಿ ಹೋಗಿಬಿಟ್ಟಾಗ ಎಲ್ಲ ಕೆಲಸ ಬಗೆಹರಿದು ಹೋಗಿಬಿಟ್ಟಿತ್ತು. ಇಷ್ಟರೊಳಗೆ ಕೃಷ್ಣ ಇದೆಲ್ಲ ವ್ಯವಸ್ಥೆ ಮಾಡಿದ್ದ. ಅವ್ಯಾಜತಾತ್ಮನೋ ದರ್ಶಯಿತ್ವಾ ಲಾಯುಧೆ ಕೇಶವಸ್ತಸ್ಯ ಜಾನನ್ ರತ್ನಾಕಾಂಕ್ಷಂ ಉಗ್ರಸೇನಸ್ಯ ಚೈವ ಮಾತುಶ್ಚ ಸಾಂಬಸ್ಯ ಪುನರ್ಬಭಾಷೆ ತಾಮಸ್ತಾ ಕ್ರೂರೇ ಮಣಿರನ್ನೇರಧಾರ್ಯಸ್ತದಾ ಯಜ್ಞಾದ್ದಾನಪತೇಸ್ಧಾರ್ಯಃ ನ ಸತ್ಯವಾನ್ ಕೃಷ್ಣ ವಾಂಚಿತಂ ಕಿಂಚಿದಿಚ್ಛೇ. ಕೃಷ್ಣನಿಗೆ ಏನೂ ಬೇಕಾಗಿಲ್ಲ, ಮಣಿ ಏನು ಮಾಡಿದೆ ತೋಳು. ತಥಾಪಿ ತಸ್ಯ ಯೋಗ್ಯ ಇತ್ಯಾಹ ಕೃಷ್ಣ ಲಬ್ಧಾರತ್ನಂ ದಾನಪತಿ, ಅವನು ದಾನವನ್ನು ಕೊಡುವಂತಹ ಶ್ರೇಷ್ಠ ವ್ಯಕ್ತಿ. ಹಾಗಾಗಿ ಅಕ್ರೂರನಲ್ಲೇನೆ ಇದಿರಲಿ ಅಂಥೇಳಿ ಸಂದೀಕ್ಷಿತೋ ಅಭೂತ್ ಯಜ್ಞ ಕರ್ಮಣ್ಯ ತಂದ್ರ, ಯಜ್ಞಗಳನ್ನು ಮಾಡುವರಲ್ಲಿ ದೀಕ್ಷಾಬದ್ಧನವನು. ಹಾಗಾಗಿ ಅವನು ಇರಲಿ ಅದು ಅಂತ ಹೇಳಿ ಮಣಿಯನ್ನು ಪರಮಾತ್ಮ ಅಲ್ಲೇ ಕೊಟ್ಟು ತಾನು ಅನುಗ್ರಹವನ್ನು ಮಾಡ್ತಾನೆ. ಕೃಷ್ಣ ಇನ್ನು ಮುಂದೆ ಕಾಲಿಂದಿಯನ್ನು ಮತ್ತು ನೀಲ, ಭದ್ರ ಇವರನ್ನೆಲ್ಲ ಮದುವೆ ಮಾಡಿಕೊಳ್ತಾನೆ ಪರಮಾತ್ಮ. ವಿವಾಹ ಸಂದರ್ಭವನ್ನು ಮತ್ತೆ ಪುನಃ ನಾಳಿನ ದಿವಸ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಸರ್. ಹಾಂ.